ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಮನ್ವಿ ಸಮ್ಮು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಿ ಅಂದ್ಕೊಂಡೇನಿ. ನಾನು ಆರಾಮಾಗಿದ್ದೇನೆ ರೀ. ಇವತ್ತು ನಾಗರ ಪಂಚಮಿ ಐತಲ್ರಿ. ನಾಗರ ಪಂಚಮಿಗೆ ನಾಗಪ್ಪಂದ ರುಂಡ ಕಟ್ ಮಾಡಿದಂಗಂತ್ರಿ. ಅದ್ರ ಸಲುವಾಗಿ ಇವತ್ತು ಯಾರು ಹೆಚ್ಚುದು ಆಮೇಲೆ ಕರಿಯೋದು ಅದು ಮಾಡೋದಿಲ್ಲ. ಅದ್ರ ಸಲುವಾಗಿ ಪ್ರಸಾದಕ್ಕೆ ನೈವೇದ್ಯಕ್ಕೆ ಅಂಥೇಳಿ ಕುದಿಸಿದ ಕಡುಬು ಮಾಡ್ತಾರೆ ರೀ. ಒಂದೊಂದು ಕಡೆ ಹೂರ್ಣ ಹಾಕಿ ಮಾಡ್ತಾರೆ. ಹೂರ್ಣ ಕುದಿಸಿ ಒಂದೊಂದು ಕಡೆ ಏನು ಮಾಡ್ತಾರಂತಂದ್ರೆ ಕೊಬ್ಬರಿ ಮತ್ತು ಬೆಲ್ಲದ ಮಿಶ್ರಣ ಮಾಡಿ ಮಾಡ್ತಾರೆ. ಇವತ್ತು ನಾವು ಹೂರ್ಣ ಹಾಕಿ ಮಾಡತ್ತಿಲ್ಲ, ಬೆಲ್ಲ ಮತ್ತು ಕೊಬ್ಬರಿ ಹಾಕಿ ಮಾಡಿ ತೋರ್ಸಾಕತ್ತೇನೆ ರೀ. ಎಲ್ಲರೂ ಇವತ್ತು ನಾಗರ ಪಂಚಮಿಗೆ ನೈವೇದ್ಯಕ್ಕಂತ ಹೇಳಿ ಈ ರೆಸಿಪಿಯನ್ನು ಮಾಡ್ಕೋರಿ. ಹೆಂಗಾಗೈತೆ ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದಂತೂ ಮರ್ಯಾಕೆ ಹೋಗ್ಬೇಡ್ರಿ. ಈಗ ಅದಕ್ಕೆ ಏನೇನು ಸಾಮಾನು ಬೇಕಂಥೇಳಿ ನೋಡೋಣ ಬರ್ರಿ. ನಾನು 4 ವಾಟೆ ಕೊಬ್ಬರಿ, ಒಣ ಕೊಬ್ಬರಿ ಹಿಂಗೆ ತುರಿದಿಟ್ಕೊಂಡೇನು ನೋಡ್ರಿ. ಅದಕ್ಕೆ ಅರ್ಧ ಪಾವು ಕೆಜಿ ಅಷ್ಟು ಏನು ಮಾಡೇನಂತಂದ್ರೆ ಬೆಲ್ಲ ತೊಗೊಂಡೇನು ನೋಡ್ರಿ. ಇಲ್ಲಿ ತೋರ್ಸಾಕತ್ತೇನೆ. ಕೊಬ್ಬರಿ ನೋಡ್ರಿ ಇಷ್ಟು ಸಣ್ಣಗೆ ತುರ್ಕೊಂಡು ಇಟ್ಕೊಳ್ಬೇಕು. ಆಮೇಲೆ ಇದು ಒಂದು 5-6 ಏಲಕ್ಕಿ ಸುಲಿದಿಟ್ಕೊಂಡೇನಿ. ಆಮೇಲೆ ಕರಿ ಮೆಣಸಿನ ಕಾಳು ತೊಗೊಂಡೇನಿ ನೋಡ್ರಿ. ಇದ್ರೊಳಗೆ ಟೇಸ್ಟಿಯಾಗಿರ್ತೈತಿ ಕರಿ ಮೆಣಸಿನ ಕಾಳು. ಆಮೇಲೆ ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಕರಿ ಮೆಣಸಿನ ಕಾಳು. ಆಮೇಲೆ ಏಲಕ್ಕಿ ಈ ರೀತಿ ಸಣ್ಣಾಗಿ ಮಾಡ್ಕೊಂಡು ಕೊಬ್ಬರಿ ಒಳಗೆ ಕೂಡಿಸ್ಕೊಳ್ಳೋಣ್ರಿ. ಅದನ್ನು ನೋಡ್ರಿ ಈ ರೀತಿ ಸಣ್ಣಗೆ ಮಾಡ್ಕೊಂಡು ಕೊಬ್ಬರಿ ಒಳಗೆ ಕೂಡಿಸ್ಕೊಳಕತ್ತೇನೆ ರೀ. ಬೆಲ್ಲನೂ ಇದಕ್ಕೆ ಕೂಡ್ಸೋನು ಮಿಕ್ಸಿಗೆ ಹಾಕೋದು ಬೇಡ. ಮಿಕ್ಸಿಗೆ ಹಾಕಿದ್ರೆ ಏನಾಕೈತೆ ಅಂದ್ರೆ ನೀರು ಬಿಡ್ತೈತೆ ರೀ ಅದು. ಅದ್ರ ಸಲುವಾಗಿ ಇದೇನು ಬಂದ್ರೆ ಬೆಲ್ಲ ಗಂಟು ಇಲ್ದಂಗೆ ಸರಿಯಾಗಿ ನಾವು ಇಟ್ಕೊಂಡಿರ್ಬೇಕು. ಈಗ ಇದ್ರಾಗ ಕೂಡಿಸ್ಕೊಂಡು ಇಟ್ಕೊಳ್ಳೋಣ್ರಿ. ಇದು ನೋಡ್ರಿ ಇಲ್ಲಿ ತೋರ್ಸಾಕತ್ತೇನಿಲ್ಲ. ಈ ರೀತಿ ಅದನ್ನು ಎಲ್ಲ ಕ್ರಾಸ್ ಮಾಡ್ಬೇಕ್ರಿ ಕೈಲೇನ ಸರಿಯಾಗಿ. ನಮ್ಮ ವಿಡಿಯೋಗಳು ಯಾರ್ಯಾರು ನೋಡಕತ್ತೀರಲ್ಲ ಎಲ್ಲರೂ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ತೊಗೊಂಡೇನಿ. ಈಗ ಕನಕ ನಾದಿಟ್ಕೊಳ್ಳೋಣ್ರಿ. 3 ವಾಟೆ ಗೋಧಿ ಹಿಟ್ಟು ತೊಗೊಂಡೇನಿ ನಾನು. ಅದನ್ನು ನೀರು ಹಾಕಿ ಸರಿಯಾಗಿ ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸಿಡೋಣ್ರಿ. ಒಂದು ಅರ್ಧ ತಾಸರ ಇಡೋನಿದು ಒಂದು ಸ್ವಲ್ಪ ನೆನೀಲಿ. ಅದರ ಸಲುವಾಗಿ ನಮ್ಮ ವಿಡಿಯೋಗಳು ಎಲ್ಲರಿಗೂ ಇಷ್ಟ ಆಗತ್ತಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿರಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ನೋಡ್ರಿ. ಈಗ ಈ ರೀತಿ ತೋರ್ಸಾಕತ್ತೇನಲ್ಲ ನಾನು ಬೆಲ್ಲದ ಮತ್ತು ಕೊಬ್ಬರಿದ ಮಿಶ್ರಣ ಈ ರೀತಿ ಮಾಡ್ಕೊಂಡು ಇಟ್ಕೊಳ್ಳೋನು. ಯಾಕಂತಂದ್ರೆ ನಮ್ಗೆ ಬಡ ಬಡ ತುಂಬಾಕ ಅನುಕೂಲ ಆಕೈತೆ. ಅದ್ರ ಸಲುವಾಗಿ ಈಗ ಒಂದು ನೋಡ್ರಿ ಒಂದು ಭಾಂಡೆ ತೊಗೊಂಡೇನಿ ನಾನು, ಬೋಗನಿ. ಆ ಬೋಗನಿಗೆ ಒಂದು ಚರ್ಗಿ ಅಷ್ಟು ನೀರು ಹಾಕಾಕತ್ತೇನೆ ರೀ ನಾನು. ಇವನ್ನ ಕರ್ಕೊಳಂಗಿಲ್ಲಲ್ಲ, ಅದ್ರ ಸಲುವಾಗಿ ಇವತ್ತು ಕರೆದಿದ್ದ ನೈವೇದ್ಯ ನಡೆಯಂಗಿಲ್ಲ, ಕರಿಬಾರ್ದು ಅಂಥೇಳಿ ಕುದಿಸ್ಕೊಂಡು ಕುಚ್ಚಿದ ಕಡುಬ್ರಿ ಅಂತಾರೆ ರೀ ಇವಕ್ಕೆ. ಹಂಗೆ ಒಂದು ಸ್ಟ್ಯಾಂಡ್ ಇಟ್ಕೊಂಡೇನು ನೋಡ್ರಿ. ಇಷ್ಟಿಷ್ಟು ಉಳ್ಳಿ ಮಾಡ್ಕೊಳ್ಳೋಣ್ರಿ. ಈಗ ಕನಕ ನೆನೆದೈತೆ ನಮ್ದು. ಈ ರೀತಿ ಇಷ್ಟಿಷ್ಟು ಉಳ್ಳಿ ಮಾಡ್ಕೊಳ್ಳೋಣ್ರಿ. ಚಪಾತಿ ಹಿಟ್ಟಿಂದ ಗೋಧಿ ಹಿಟ್ಟು ಕಲಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಆಗಲೇ ಚಪಾತಿ ಹಿಟ್ಟಿನ ಹದಕ್ಕೆ ಅದನ್ನು ಈ ರೀತಿ ತೋರ್ಸಾಕತ್ತೇನೆ ನೋಡ್ರಿ. ಹಿಂಗೆ ಉಳ್ಳಿ ಮಾಡಿ ಇಟ್ಕೊಳ್ಳೋಣ ಅವನಷ್ಟು. ಆಮೇಲೆ ರೌಂಡ್ ಶೇಪ್ ಮಾಡಿ ಇಟ್ಕೊಳ್ಳೋಣ್ರಿ ನೀಟಾಗಿ. ನೋಡಿರಿ ಈಗ ಐತಲ್ರಿ ಒಂದು ನಾನು ತಗಡು ತೊಗೊಂಡೇನಿ. ತಗಡಿಗೆ ಎಣ್ಣೆ ಹಚ್ಕೊಳ್ಳೋಣ್ರಿ. ನಿಮ್ಮ ಕಡೆ ಹೋಳ್ಗೆ ಶೀಟ್ ಇತ್ತಂದ್ರೆ ಅದ್ರ ಮೇಲೂ ಸತಕ್ಕೆ ಮಾಡ್ಕೋಬೋದು. ಇದಕ್ಕೆ ಹಿಟ್ಟು ಹಚ್ಚಿ ಲಟ್ಸಂಗಿಲ್ಲ, ಎಣ್ಣೆ ಹಚ್ಚಿ ಲಟ್ಟಿಸ್ಬೇಕು. ಅದಕ್ಕೆ ಎಣ್ಣೆ ಹಚ್ಕೊಂಡು ನೋಡ್ರಿ ಈ ರೀತಿ ಇಲ್ಲಿ ತೋರ್ಸಾಕತ್ತೇನಿಲ್ಲ. ಹಿಂಗೆ ಎಣ್ಣೆ ಹಚ್ಕೊಂಡು ಒಂದೊಂದು ಉಳ್ಳಿ ತೊಗೊಂಡವನ್ನ ಹಿಂಗೆ ನಮ್ಗೆ ದೊಡ್ಡ ಬೇಕಂದ್ರೆ ದೊಡ್ಡ ಮಾಡ್ಕೋಬೋದು. ಭಾಳ ದೊಡ್ಡ ಆದ್ರೂ ಇವು ಸರಿ ಆಗಂಗಿಲ್ಲ. ಅದ್ರ ಸಲುವಾಗಿ ಸಣ್ಣದು ಮಾಡಾಕತ್ತೇನೆ ನೋಡ್ರಿ. ಈ ರೀತಿ ಲಟ್ಟಿಸ್ಕೊಂಡು ಮತ್ತು ಬೆಲ್ಲದ ಮಿಶ್ರಣದ ಸಾರನ್ನು ಮಾಡಿದ್ವಲ್ರಿ ಅದನ್ನು ಇದ್ರೊಳಗೆ ತುಂಬ್ಕೊಳ್ಳೋನು. ಹಿಂಗೆ ಸರಿಯಾಗಿ ಪ್ರೆಸ್ ಮಾಡೋಣ್ರಿ. ಒಡೆಯೋ ಚಾನ್ಸಸ್ ಇರ್ತೈತಿ. ಅದ್ರ ಸಲುವಾಗಿ ಏನು ಮಾಡ್ಬೇಕಂದ್ರೆ ಸರಿಯಾಗಿ ದಂಡಿ ಅದರದ ಒತ್ಕೋಬೇಕು ನಾವು. ಎರಡೂ ಕಡೆನೂ ನೀಟಾಗಿ ನೋಡ್ರಿ ಈ ರೀತಿ ಒತ್ಕೋಬೇಕು. ಈಗ ನೋಡ್ರಿ ಮತ್ತೊಂದು ಸಾನ್ಗಿ ತೊಗೊಂಡೇನ. ಆಗಲ್ಲಿ ಬೋಗನಿ ಒಳಗೆ ನೀರು ಹಾಕಿದ್ನಲ್ಲ, ಅವ್ನು ನೀರು ಕಾಸಾಕಿಟ್ಟಿನಿ ನಾನು. ಈ ಸಾನ್ಗಿಗೆ ಐತಲ್ರಿ ಅದ್ರ ಮೇಲೆ ಕೂಡ್ತೈತಿ ಸಾನ್ಗಿ. ಇದನ್ನು ಕರೆಕ್ಟಾಗಿ ನೋಡಿ ತೊಗೋಬೇಕು. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಂಗೆ ಅವು ಎಷ್ಟು ಕಡುಬು ಐತಲ್ರಿ ಇದ್ರಾಗ ಕುದಿಸಿದ ಕಡುಬು ಮಾಡೋಕೆ ಈ ರೀತಿ ಇಟ್ಕೋಬೇಕು ನೋಡ್ರಿ. ಈಗ ನೀರು ಹೆಸರು ಬರತೈತಿ. ನಾ ಕೆಳಗೆ ಮೇಲೆ 2 ಸ್ಟೆಪ್ ಮಾಡೀನಿ. ಕೆಳಗೆ ಒಂದು ಸಣ್ಣಗೆ ಇಟ್ಟೇನಿ, ಮ್ಯಾಲೆ ಒಂದು ಇಟ್ಟೇನಿ ರೀ. ಹಿಂಗೆ ಅದ್ರೊಳಗೆ ಹಾಕ್ಕೊಂಡು ಇಟ್ಕೊಳ್ಬೇಕು. ಕೆಳಗೆ ಎಣ್ಣೆ ಹಚ್ಬೇಕ್ರಿ, ಇಲ್ಲಾಂದ್ರೆ ಬಿಡೋದಿಲ್ಲವ. ಮ್ಯಾಲೆ ಒಂದು ಹಿಂಗೆ ಪ್ಲೇಟ್ ಕ್ಲೋಸ್ ಮಾಡ್ಕೋಬೇಕು. ಒಂದು 10 ನಿಮಿಷ ಅಷ್ಟು ಸಾಕ್ರಿ ಇದನ್ನು ಬೇಯಕ್ಕೆ. ಭಾರಿ ಟೇಸ್ಟಿಯಾಗಿರ್ತಾವ್ರಿ ಇವತ್ತು ಈ ನಾಗರ ಪಂಚಮಿಗೆ ಈ ರೀತಿ ಕುಚ್ಚಿದ ಕಡುಬು ಮಾಡ್ಕೊಂಡು ತಿನ್ನಿರಿ. ಭಾರಿ ಹೆಲ್ತಿಗೂ ಭಾಳ ಒಳ್ಳೆಯದು. ಕರ್ದಿದ್ದಿರಂಗಿಲ್ಲಲ್ಲ ಅದ್ರ ಸಲುವಾಗಿ. ಇವು ನೋಡ್ರಿ ಪೂರಿ ಆಕಾರಕ್ಕೆ ಲಟ್ಟಿಸಿಟ್ಕೊಂಡೇನಲ್ರಿ, ಇವಕ್ಕೆ ಫೇಳ್ ಅಂತೇವೆ ನಾವು. ಇವನು ಸತಕ್ಕೆ ಹಂಗೆ ಬೇಯಿಸೋಣಂತ ಉಳಿದಿದ್ದು ಕಡುಬು ರೆಡಿ ಮಾಡಿ ಇಟ್ಕೊಂಡೇನಿ. ಫೇಳ ಅದು ಸೇರಿ 2 ಕುಡಿಸಿ ಬೇಯಿಸೋಣ್ರಿ.
ನೋಡಿರಿ ಈಗ ಒಂದು ಚಾಕು ಸಹಾಯದಿಂದ ಇಲ್ಲಿಕ ಒಂದು ಸ್ಪೂನ್ ಸಹಾಯದಿಂದ ಚುಚ್ಚಿ ನೋಡೋನು ಬೆಂದಾವಿಲ್ಲ ಅಂಥೇಳಿ ಬೆಂದೈತ್ರಿ ಇದು. ಈಗ ಗ್ಯಾಸ್ ಆಫ್ ಮಾಡೋಣಂತ. ನೋಡಿರಿ ಈಗ ಒಂದು ಇಕ್ಕಳ ಹಿಡಿದು ಅದನ್ನು ಸಾನ್ಗಿ ಹಿಂಗೆ ಒಂದು ಬುಟ್ಟಿ ತೊಗೊಳೋಣ್ರಿ. ಬುಟ್ಟಿ ಒಳಗೆ ಏನು ಮಾಡ್ಬೇಕಂತಂದ್ರೆ ಒಂದು ತಗೋಬಾರ್ದ್ರಿ. ಇಲ್ಲಿ ತೋರ್ಸಾಕತ್ತೇನಿಲ್ಲ ಈ ರೀತಿ ಬಡ್ಕೊಂಡ್ಬಿಡ್ಬೇಕು ಅವನ್ನ. ನೋಡಿರಿ ಸರಿಯಾಗಿ ಒತ್ತಿರಲಿಲ್ಲ ಅಂತಂದ್ರೆ ಇಲ್ಲಿ ತೋರ್ಸಾಕತ್ತೇನಲ್ಲ ಹಿಂಗೆ ಬಿಟ್ಕೋತೈತ್ರಿ. ಅದಕ್ಕೆ ಸರಿಯಾಗಿ ಇಟ್ಕೋಬೇಕು. ನನ್ನೂ ಒಂದೊಂದು ಎರಡೆರಡು ಬಿಟ್ಕೊಂಡಿದ್ದು ಅದು. ಮತ್ತು ಉದಿದ್ದಕ್ಕೂ ಮತ್ತು ಅದಕ್ಕೆ ಒಂದು ಸ್ವಲ್ಪ ಇನ್ನೂ ನೀರು ಕಡಿಮೆ ಆಗಿದೆ. ನೀರು ಒಂದು ಸ್ವಲ್ಪ ಹಾಕ್ಕೊಂಡು ಕೆಳಗೆ ಬೋಗನ್ಯಾಗ ಆಮೇಲೆ ಮ್ಯಾಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಸಾನ್ಗಿಗೆ ಈ ರೀತಿ ಎಲ್ಲ ಇಟ್ಕೋಬೇಕು. ಫೋಳು ಹಿಂಗೆ ಸೈಡ್ ಎಲ್ಲ ಹಾಕ್ಕೊಂಡು ಇಟ್ಕೊಂಡು ಮತ್ತು 10 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸೋಣ್ರಿ. ಅವಾಗ ನಮ್ದು ಬಿಸಿ ಬಿಸಿ ಕುಚ್ಚಿದ ಕಡುಬು ತಿನ್ನಕ್ಕೆ ರೆಡಿ ಆಕ್ಕವ. ತುಪ್ಪದ ಜೊತೆ ಹಾಕ್ಕೊಂಡು ತಿಂದ್ವಿ ಅಂದ್ರೆ ಭಾರಿ ಮಸ್ತಾಗಿರ್ತಾವ್ರಿ. ಎಲ್ಲರೂ ಈ ರೆಸಿಪಿಯನ್ನು ಈ ನಾಗರ ಪಂಚಮಿಗೆ ಟ್ರೈ ಮಾಡಿರಿ. ಹೆಂಗಾಗೈತೆ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದಂತೂ ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆಲ್ಲ ನಮ್ಮ ರೆಸಿಪಿಗಳನ್ನು ಶೇರ್ ಮಾಡ್ತಿರಲ್ಲ. ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.